ನಾವು ಎಲ್ಲನೂ ಒಂದು ಕಡೆ ಪಾರ್ಟಿಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತೀವಿ, ಯಾವುದೋ ಒಂದು ಕಾಂಪ್ಲೆಕ್ಸ್ಗಳು ಹೋಟೆಲ್ಗಳಿಗೆ ಹೋಗಿದ್ರೂ ಒಂದು ರೌಡಿ ಥರನೇ ನೋಡೋದು. ಇನ್ನೂ ಅವರು ಬದಲಾಗಿ ಅಕ್ಸೆಪ್ಟ್ ಮಾಡಿಲ್ಲ ಅಲ್ಲ, ಅಂತ. ಒಂಥರ ಕೆಟ್ಟ ಇದರಲ್ಲಿ ನೋಡಿದ್ರೆ ನಮಗೆ ಒಂಥರ ನ್ಯಾಚಿಕೆ, ಅಶೇಮ್, ನಮಗೆ ಏನು ಒಂದು ಸಮಾಜದಲ್ಲಿ ಒಳಗಾಕೆ ಆಗಲ್ಲ. ನಾವು ಒಳ್ಳೆ ಇಷ್ಟು ವರ್ಷ ಆದ್ರೂ ಅವರ ಒಂದು ಅಕ್ಸೆಪ್ಟೆನ್ಸ್ ಇಲ್ಲ 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 ಒಂಥರ ನಮಗೆ ಹಿರಿಟಿ. ಎಲ್ಲಿನೋ ಏನು ರೌಡಿ ಜೊತೆ ಕುತ್ಕೊಳ್ಬೇಕಲ್ಲ, ಯಾವ ರೆಸ್ಟೋರೆಂಟ್ ಹೋಗ್ತೀವಿ ನಾವು ಊಟ ಮಾಡೋಕ್ಕೆ, ಸಡನ್ ಆಗಿ ಒಂದು ಗೊತ್ತಾಗ್ಬಿಡ್ತಾರೆ, ಅಯ್ಯೋ ತನ್ವೀರ್ ಬಂದಿದ್ದಾನೆ ಅಂದರೆ ಏನು ಮಾಡಿದ್ರೆ ಟೇಬಲೇ ಚೇಂಜ್ ಮಾಡಿಬಿಡ್ತಾನೆ. ಆವಾಗ ನನಗೆ ಕೋಪ ಬರ್ತದೆ. ಏನು ಕೆಲವು ಜಾಗ ಕೇಳಿ ಹುಡುಗರಿಗೆ, ಕೆಲವು ಜನ ನಾವೇ ಬಿಟ್ಟು ಹೋಗ್ಬಿಡ್ತೀವಿ, ಬೇಡ ನಮ್ಗೆ ಯಾಕೆ, ನಮ್ಮಿಂದ ಇವ್ರಿಗೆ ಯಾಕೆ, ಸುಮ್ಮನೆ ಗಲಾಟೆ ಆಗ್ತದೆ, ಬೇಡ. ಇನ್ನು ಇವಾಗ ನಿಮ್ ಲೈಫ್ ಹೇಗಿದೆ ಅಂತ ಏನ್ ಬಹಳ ಮಾಡ್ತಿದ್ದೀರಿ? ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಕ್ಕಳ ಜೊತೆ. ಮಗ ಬಂದು ಒಂದು ಪ್ರೊಫೆಸರ್ ಆಗಿದ್ದಾನೆ, ಮತ್ತು ಖುರಾನ್ ಅಂತ ಈ ಭಗವದ್ಗೀತಾ ಹೆಂಗೈತೆ ಆ ಖುರಾನ್ ತರ ಬೈ ಹಾರ್ಟ್ ಆದ ಖುರಾನ್ ಓದಿದ್ದಾನೆ ಅವನು, ನನ್ನ ಮಗ. ಮತ್ತು ನನ್ನ ಮಗಳು ಬಂದು ಫೈನಲ್ ಇಯರ್ MA ನಲ್ಲಿ, ಮತ್ತು ಜರ್ಮನ್ ಲ್ಯಾಂಗ್ವೇಜ್ನಲ್ಲಿ ಅವಳು ಟ್ಯೂಷನ್ ತಗೊಳ್ತಾರೆ ಮಗಳು. ಈಗ ನೆಕ್ಸ್ಟ್ ಅವಳು ಹೈದರಾಬಾದ್ಗೆ PhD ಮಾಡೋಕ್ಕೆ ಹೈದರಾಬಾದ್ಗೆ 3 ವರ್ಷ ಈಗ ಅಲ್ಲೇ ಸೆಟಲ್ ಆಗಿಬಿಡ್ತಾರೆ ಮಗಳು, ಉರ್ವಿ ಬೇಗಮ್ ಅಂತ. ಇನ್ನೊಬ್ಬ ಹಮ್ಜಾ. ಫ್ಯಾಮಿಲಿ ಜೊತೆ ಭಾಳ ಚೆನ್ನಾಗಿದ್ದೀನಿ. ಪೊಲೀಸ್ನವ್ರು ನನಗೆ ಭಾಳ ಅವಕಾಶ ಕೊಟ್ಟಿದ್ದಾರೆ. ಭಾಳ ಮೊನ್ನೆ 3 ಸ್ಟೇಷನ್ ನಂದು ರೌಡಿ ಶೀಟ್ ಮೊನ್ನೆ ಕ್ಲೋಸ್ ಮಾಡಿದ್ದಾರೆ. ಅಶೋಕ್ ನಗರ್, ವಿಲ್ಸನ್ ಗಾರ್ಡನು ಮತ್ತು ಅಲ್ಸೂರ್ ಗೇಟ್, ಹೈ ಗ್ರೌಂಡ್, ಮತ್ತು ಶಿವಾಜಿ ನಗರ್ಗೆ ಇನ್ನೂ 3 ಸ್ಟೇಷನ್ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ DCP ಸಾಹೇಬರಿಗೆ. ಅವ್ರು ವಾದ ಮಾಡಿದ್ದಾರೆ, ಇದು ತೆಗ್ದುಬಿಡ್ತೀವಿ. ನಾವು ಎಲ್ಲನೂ ಒಂದು ಕಡೆ ಪಾರ್ಟಿಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತೀವಿ, ಯಾವುದೋ ಒಂದು ಕಾಂಪ್ಲೆಕ್ಸ್ಗಳು ಹೋಟೆಲ್ಗಳಿಗೆ ಹೋಗಿದ್ರೂ ಒಂದು ರೌಡಿ ಥರನೇ ನೋಡೋದು. ಇನ್ನೂ ಅವರು ಬದಲಾಗಿ ಅಕ್ಸೆಪ್ಟ್ ಮಾಡಿಲ್ಲ ಅಲ್ಲ, ಅಂತ. ಒಂಥರ ಕೆಟ್ಟ ಇದರಲ್ಲಿ ನೋಡಿದ್ರೆ ನಮಗೆ ಒಂಥರ ನ್ಯಾಚಿಕೆ, ಅಶೇಮ್, ನಮಗೆ ಏನು ಒಂದು ಸಮಾಜದಲ್ಲಿ ಒಳಗಾಕೆ ಆಗಲ್ಲ. ನಾವು ಒಳ್ಳೆ ಇಷ್ಟು ವರ್ಷ ಆದ್ರೂ ಅವರ ಒಂದು ಅಕ್ಸೆಪ್ಟೆನ್ಸ್ ಇಲ್ಲ 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 ಒಂಥರ ನಮಗೆ ಹಿರಿಟಿ. ಎಲ್ಲಿನೋ ಏನು ರೌಡಿ ಜೊತೆ ಕುತ್ಕೊಳ್ಬೇಕಲ್ಲ, ಯಾವ ರೆಸ್ಟೋರೆಂಟ್ ಹೋಗ್ತೀವಿ ನಾವು ಊಟ ಮಾಡೋಕ್ಕೆ, ಸಡನ್ ಆಗಿ ಒಂದು ಗೊತ್ತಾಗ್ಬಿಡ್ತಾರೆ, ಅಯ್ಯೋ ತನ್ವೀರ್ ಬಂದಿದ್ದಾನೆ ಅಂದರೆ ಏನು ಮಾಡಿದ್ರೆ ಟೇಬಲೇ ಚೇಂಜ್ ಮಾಡಿಬಿಡ್ತಾನೆ. ಆವಾಗ ನನಗೆ ಕೋಪ ಬರ್ತದೆ. ಏನು ಕೆಲವು ಜಾಗ ಕೇಳಿ ಹುಡುಗರಿಗೆ, ಕೆಲವು ಜನ ನಾವೇ ಬಿಟ್ಟು ಹೋಗ್ಬಿಡ್ತೀವಿ, ಬೇಡ ನಮ್ಗೆ ಯಾಕೆ, ನಮ್ಮಿಂದ ಇವ್ರಿಗೆ ಯಾಕೆ, ಸುಮ್ಮನೆ ಗಲಾಟೆ ಆಗ್ತದೆ, ಬೇಡ. ಇನ್ನು ಇವಾಗ ನಿಮ್ ಲೈಫ್ ಹೇಗಿದೆ ಅಂತ ಏನ್ ಬಹಳ ಮಾಡ್ತಿದ್ದೀರಿ? ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಕ್ಕಳ ಜೊತೆ. ಮಗ ಬಂದು ಒಂದು ಪ್ರೊಫೆಸರ್ ಆಗಿದ್ದಾನೆ, ಮತ್ತು ಖುರಾನ್ ಅಂತ ಈ ಭಗವದ್ಗೀತಾ ಹೆಂಗೈತೆ ಆ ಖುರಾನ್ ತರ ಬೈ ಹಾರ್ಟ್ ಆದ ಖುರಾನ್ ಓದಿದ್ದಾನೆ ಅವನು, ನನ್ನ ಮಗ. ಮತ್ತು ನನ್ನ ಮಗಳು ಬಂದು ಫೈನಲ್ ಇಯರ್ MA ನಲ್ಲಿ, ಮತ್ತು ಜರ್ಮನ್ ಲ್ಯಾಂಗ್ವೇಜ್ನಲ್ಲಿ ಅವಳು ಟ್ಯೂಷನ್ ತಗೊಳ್ತಾರೆ ಮಗಳು. ಈಗ ನೆಕ್ಸ್ಟ್ ಅವಳು ಹೈದರಾಬಾದ್ಗೆ PhD ಮಾಡೋಕ್ಕೆ ಹೈದರಾಬಾದ್ಗೆ 3 ವರ್ಷ ಈಗ ಅಲ್ಲೇ ಸೆಟಲ್ ಆಗಿಬಿಡ್ತಾರೆ ಮಗಳು, ಉರ್ವಿ ಬೇಗಮ್ ಅಂತ. ಇನ್ನೊಬ್ಬ ಹಮ್ಜಾ. ಫ್ಯಾಮಿಲಿ ಜೊತೆ ಭಾಳ ಚೆನ್ನಾಗಿದ್ದೀನಿ. ಪೊಲೀಸ್ನವ್ರು ನನಗೆ ಭಾಳ ಅವಕಾಶ ಕೊಟ್ಟಿದ್ದಾರೆ. ಭಾಳ ಮೊನ್ನೆ 3 ಸ್ಟೇಷನ್ ನಂದು ರೌಡಿ ಶೀಟ್ ಮೊನ್ನೆ ಕ್ಲೋಸ್ ಮಾಡಿದ್ದಾರೆ. ಅಶೋಕ್ ನಗರ್, ವಿಲ್ಸನ್ ಗಾರ್ಡನು ಮತ್ತು ಅಲ್ಸೂರ್ ಗೇಟ್, ಹೈ ಗ್ರೌಂಡ್, ಮತ್ತು ಶಿವಾಜಿ ನಗರ್ಗೆ ಇನ್ನೂ 3 ಸ್ಟೇಷನ್ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ DCP ಸಾಹೇಬರಿಗೆ. ಅವ್ರು ವಾದ ಮಾಡಿದ್ದಾರೆ, ಇದು ತೆಗ್ದುಬಿಡ್ತೀವಿ.